ಜಿಲ್ಲೆಯ ಭಟ್ಕಳದಲ್ಲಿ ಮಹಾದುರಂತ. ಕಪ್ಪೆ ಚಿಪ್ಪು ತೆಗೆಯಲು ಹೋದ ಮೂವರು ಜಲಸಮಾಧಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮಹಾದುರಂತ ಸಂಭವಿಸಿದೆ. ಕಪ್ಪೆ ಚಿಪ್ಪು ತೆಗೆಯಲು ಹೋದ ಮೂವರು ಜಲಸಮಾಧಿಯಾಗಿದ್ದಾರೆ. ಮೂವರು ಜಲಸಮಾಧಿ, ಇನ್ನು 8 ಜನ ನಾಪತ್ತೆಯಾಗಿರುವಂತದ್ದು. 11 ಜನರ ಪೈಕಿ ಒಂದೇ ಕುಟುಂಬದ 8 ಮಂದಿ ನಾಪತ್ತೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಘಟನೆ ನಡೆದಿದೆ. ನಾಪತ್ತೆಯಾದ 8 ಜನ ಭಟ್ಕಳದ ಶಿರಾಲಿ ಮೂಲದವರು. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು 11 ಜನರು ಒಂದಾಗಿ ಕಪ್ಪೆ ಚಿಪ್ಪು ತೆಗೆಯಲು ಹೋದಾಗ ಈ ದುರಂತ ಸಂಭವಿಸಿದೆ. ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭಟ್ಕಳ ಪೊಲೀಸರು ದೌಡಾಯಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಈ ಒಂದು ಮಹಾ ದುರಂತ ಸಂಭವಿಸಿರುವಂತದ್ದು. ಕಪ್ಪೆ ಚಿಪ್ಪು ತೆಗಿಬೇಕು ಅನ್ನೋದಾಗಿ ಹೋಗಿದ್ದಾರೆ ಒಂದೇ ಕುಟುಂಬದವರು. ಅದರಲ್ಲಿ 3 ಜಲಸಮಾಧಿಯಾಗಿದ್ದಾರೆ. ಇನ್ನು 8 ಜನರು ನಾಪತ್ತೆಯಾಗಿರುವ ಘಟನೆಯಾಗಿದೆ. 11 ಜನರ ಪೈಕಿ ಒಂದೇ ಕುಟುಂಬದವರಾಗಿರ್ತಾರೆ 8 ಜನರು. ಈಗ 8 ಮಂದಿ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಈ ಘಟನೆ ನಡೆದಿದೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಕಪ್ಪೆ ಚಿಪ್ಪಿನ ಹುಡುಕಾಟದಲ್ಲಿ ಜನರಿರ್ತಾರೆ. ನದಿಗಳಿಗೆ ಹೋಗಿ ಕಪ್ಪೆ ಚಿಪ್ಪನ್ನ ಸಂಗ್ರಹಿಸಿ ಮನೆಗೆ ಬಂದು ಅದರ ಒಂದು ಅಡುಗೆಯನ್ನ ಮಾಡುವ ಶೈಲಿ ಇರುತ್ತೆ. ಅದೇ ಒಂದು ಕಪ್ಪೆ ಚಿಪ್ಪು ಹುಡುಕಾಟಕ್ಕೆ ಕಪ್ಪೆ ಚಿಪ್ಪು ತರಬೇಕು ಅನ್ನೋದಾಗಿ ಒಂದೇ ಕುಟುಂಬದ 8 ಜನ, ಅವರೊಟ್ಟಿಗೆ 3 ಜನ ನದಿ ಬಳಿ ಹೋಗಿರ್ತಾರೆ. ಕಪ್ಪೆ ಚಿಪ್ಪು ತೆಗೆಯಲು ಹೋದಾಗ ಈ ಒಂದು ದುರಂತ ಸಂಭವಿಸಿರುವಂಥದ್ದು. 3 ಜಲಸಮಾಧಿಯಾಗಿದ್ದಾರೆ. ಇನ್ನ 8 ಜನ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಶೋಧ ಕಾರ್ಯ ಮುಂದುವರೆದಿದೆ. ಜನರು ಸೇರಿದ್ದಾರೆ. ಪೊಲೀಸರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ನಾಪತ್ತೆಯಾದ 8 ಜನ ಭಟ್ಕಳದ ಶಿರಾಲಿ ಮೂಲದವರು ಅನ್ನೋದಾಗಿ ತಿಳಿದು ಬಂದಿರುವಂಥದ್ದು. ನಾಪತ್ತೆಯಾಗಿರೋರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. 11 ಜನರು ಒಂದಾಗಿ, ಒಟ್ಟಿಗೆ 11 ಜನ ಗುಂಪಾಗಿ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅಂತ ಹೋದಾಗ ಈ ದುರಂತ ಸಂಭವಿಸಿರುವಂಥದ್ದು. ಈಗ ಸ್ಥಳದಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. 8 ಜನರು ನಾಪತ್ತೆಯಾಗಿದ್ದು 8 ಜನರ ಹುಡುಕಾಟದಲ್ಲಿ ರಕ್ಷಣಾ ಪಡೆ ಇದೆ. ಸ್ಥಳಕ್ಕೆ ಭಟ್ಕಳ ಪೊಲೀಸರು ದೌಡಾಯಿಸಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ನದಿಗೆ ಇಳಿದಿದ್ದಂತಹ 3 ಜಲಸಮಾಧಿಯಾಗಿದ್ದಾರೆ. ಇನ್ನು ಉಳಿದ 8 ಜನ ನಾಪತ್ತೆಯಾಗಿದ್ದು ಆ 8 ಜನಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹೇಗಾಯ್ತು ಸನ್ನಿವೇಶ, ಅಲ್ಲಿ ನದಿಯ ಆಳ ಗೊತ್ತಿರಲಿಲ್ವಾ ಅಥವಾ ಮಿಸ್ ಆಗಿ ಏನಾದ್ರೂ ನದಿಗೆ ಬಿದ್ದು ಒಬ್ಬರನ್ನ ಕಾಪಾಡ್ಲಿಕ್ಕೆ ಹೋಗಿ ಇನ್ನುಳಿದ ಜನರು ನದಿ ಪಾಲಾದ್ರ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಿರುವಂತ ಮಾಹಿತಿ ಒಟ್ಟಿಗೆ 11 ಜನರು ನದಿ ಬಳಿ ಹೋಗಿರ್ತಾರೆ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅನ್ನೋದಾಗಿ. ಈ ಸಂದರ್ಭದಲ್ಲಿ 3 ಜಲಸಮಾಧಿಯಾಗಿದ್ದಾರೆ. ಇನ್ನು 8 ಜನ ನಾಪತ್ತೆಯಾಗಿದ್ದಾರೆ. ಆ 8 ಜನಕ್ಕಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ಅನ್ನೋ ಒಂದು ನದಿಯಲ್ಲಿ ಘಟನೆ ನಡೆದಿರುವಂಥದ್ದು. ನದಿ ಕೂಡ ಬಹಳ ವಿಶಾಲವಾದದ್ದಾಗಿರುತ್ತೆ, ಆಳವಾಗಿದೆ. ಈಗ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಿದ್ದಾರೆ. ಅದಕ್ಕೆ ಹೇಳೋದು, ನದಿ ಅಥವಾ ಹೊಳೆ ಈ ಕಡೆ ಹೋದಾಗ ಸ್ವಲ್ಪ ಎಚ್ಚರವನ್ನ ವಹಿಸಬೇಕು ಅನ್ನೋದಾಗಿ. ಯಾಕಂದ್ರೆ ನದಿ ಆಳ ಇರುತ್ತೆ, ಮಳೆಗಾಲ ಬೇರೆ, ಮುಂಗಾರು ಪೂರ್ವ ಮಳೆ ಆಗ್ತಾ ಇದೆ. ರಾಜ್ಯದ ವಿವಿಧೆಡೆ ಮಳೆಯಾಗಿ ಈ ರೀತಿ ನದಿಗಳು ಕೂಡ ತುಂಬಿರುವಂತಹ ಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಈ ರೀತಿ ಹೋದಾಗ ಹೆಚ್ಚಿನ ನಿಗಾ ವಹಿಸಬೇಕಾಗತ್ತೆ, ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಹೋಗ್ತಾ ಇರುವಂತೆಯೇ ಹೋಗಿದ್ರಾ ಅಥವಾ ಮನೆಯವರೆಲ್ಲ ಸೇರಿ ಕಪ್ಪೆ ಚಿಪ್ಪನ್ನ ಹುಡ್ಕೋಣ ಬನ್ನಿ ಅನ್ನೋದಾಗ ನದಿಗೆ ಹೋದ್ರಾ ಇನ್ನೂ ಕೂಡ ಗೊತ್ತಾಗಬೇಕು ಹೆಚ್ಚಿನ ಮಾಹಿತಿ. ಸದ್ಯಕ್ಕಿರುವಂತಹ ಮಾಹಿತಿ ಒಂದೇ ಕುಟುಂಬದ 8 ಜನ, ಅವರೊಟ್ಟಿಗೆ 3 ಜನ ಹೋಗಿದ್ದಾರೆ. ಟೋಟಲ್ 11 ಜನ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ಅನ್ನೋ ಒಂದು ನದಿಗೆ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅನ್ನೋದಾಗಿ ಹೊರಟಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ 3 ಜಲಸಮಾಧಿಯಾಗಿರುವಂಥದ್ದು. ಇನ್ನು 8 ಜನರು ಏನಾದರೂ ನಾಪತ್ತೆಯಾಗಿದ್ದಾರೆ. ಸದ್ಯಕ್ಕೆ ಅವರ ಒಂದು ಶೋಧ ಕಾರ್ಯ ಮುಂದುವರೆದಿದೆ. ಎಸ್, ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾದಂತಹ ಮಂಕಾಳು ವೈದ್ಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್ ಸಾಹೇಬರು ಸ್ವಲ್ಪ ಬೆಂಗಳೂರಲ್ಲಿ ಇದ್ದಾರೆ, ನಾನು PA ಮಾತಾಡ್ತಿದ್ದೀನಿ.
ಓ ಹೌದಾ ಸರ್, ಓಕೆ, ನಮಸ್ತೆ ಸರ್. ಈಗ ಮೇಡಮ್ ಈಗ ಮೇಡಮ್ ಹೇಳಿ ಮೇಡಮ್. ಈ ಒಂದು ಘಟನೆ ನಡೆದಿದೆ ಸರ್, ಉತ್ತರ ಕರ್ನಾಟಕ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ನಡೆದಿರೋ ಘಟನೆ ಬಗ್ಗೆ ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಿರುತ್ತೆ. 11 ಜನರಲ್ಲಿ 3 ಜನ ಜಲಸಮಾಧಿ ಆಗಿರುವಂತದ್ದು, ಇನ್ನು 8 ಜನರ ಶೋಧ ಕಾರ್ಯ ಮುಂದುವರೆದಿದೆ. ಸೊ ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಸರ್, ಯಾಕೆ ಆ ನದಿ ಹತ್ರ ಈ ರೀತಿಯ ಒಂದು ಅವಘಡ ಸಂಭವಿಸ್ತು, ಈ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ಸರ್ ನಿಮ್ಗೆ? ಮೇಡಮ್ ಈಗ ಅವರು ಈಗ ಕಳಿಂಚಿಪ್ಪಿ ಮೀನುಗಾರಿಕೆ ಅಂತ ಇದೆ ಮೇಡಮ್, ಅದಕ್ಕೆ ಹೋಗಿದ್ದಾಗಿತ್ತು ಅವರು. ಟೋಟಲ್ ಈಗ 8 ಬಾಡಿ ಸಿಕ್ಕಿದೆ ಮೇಡಮ್. ಅದರಲ್ಲಿ 2 ಜನನ್ನ ಈಗ ಇದಕ್ಕೆ ಮಣಿಪಾಲ್ ತಗೊಂಡು ಹೋಗ್ತಾ ಇದ್ದಾರೆ. ಟೋಟಲ್ 10 ಜನ ಇದಾಗಿದೆ ಸಿಕ್ಕಿದ್ದಾರೆ. ಈಗ 3 ಜನ ಹೇಳ್ತಿದ್ದಾರೆ ಮೇಡಮ್, ಹುಡುಕ್ತಾ ಇದೀವಿ ಮೇಡಮ್. ಇನ್ನು 3 ಜನ ಹುಡುಕ್ತಾ ಇದ್ದಾರೆ ಸರ್. ಈಗ ನದಿ ಆಳ ಇದೆ ಅಂತಂದಾಗ ಅಲ್ಲಿ ಪ್ರಿಕಾಷನರಿ ಮೆಷರ್ಸ್ ಏನು ಇರಲ್ವಾ? ಅವ್ರಿಗೆ ಮುಂಚೆನೆ ಎಚ್ಚರಿಕೆ ಅನ್ನೋದೇನಾದ್ರೂ ಕೊಟ್ಟಿರಲ್ವಾ, ಹೇಗೆ ಆ ಭಾಗದಲ್ಲಿ ಅಂತ? ಮೇಡಮ್ ಏನಾಗಿದೆ ಅಂದ್ರೆ ಅದು ಈಗ ಅದು ಲೋ ಟೈಡ್ ಇದ್ದಾಗ ಅವ್ರು ಹೋಗಿದ್ದಾಗಿತ್ತು ಮೇಡಮ್, ಸಡನ್ಲಿ ಹೈ ಟೈಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಅದು ಲೋ ಟೈಡ್ ಇದ್ದಂಗೆ ಅದು ರೆಗ್ಯುಲರ್ ಮಾಡ್ತಾ ಇರ್ತೀವಿ, ಅದು ಸಡನ್ಲಿ ಹೈ ಟೈಡ್ ಬಂದಾಗ ಬಂದು ಹಿಂಗಾಗಿದೆ ಅಂತ ಹೇಳಿದ್ದಾರೆ. ಈಗ ನೋಡ್ಬೇಕು ಮೇಡಮ್. ಸರ್ ಈಗ ಸಚಿವರು ನಿಮ್ ಜೊತೆನೇ ಇದ್ರೆ ಅಲ್ಲೇ ಇದ್ರೆ ಒಂದ್ ನಿಮಿಷ ನಮ್ ಜೊತೆ ಕನೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಮೇಡಮ್, ಈಗ ಸಾಹೇಬ್ರು ಬೆಂಗಳೂರು ಹೋಗಿದ್ದಾರೆ ಮೇಡಮ್, ಸಡನ್ ಈಗ ರಿಟರ್ನ್ ಆಗ್ತಾರೆ ಮೇಡಮ್. ಈಗ ಅವ್ರು ಇವತ್ತು ಮೀಟಿಂಗ್ ಅಂತ ಹೋಗಿದ್ರು, ಮತ್ತೆ ಈಗ ಬರ್ತಾ ಇದ್ದಾರೆ ಮೇಡಮ್ ವಾಪಸ್. ಅವರಿಗೆ ಮಾಹಿತಿ ಇದೆಯಾ ಸರ್ ಈ ಬಗ್ಗೆ? ಇದೆ ಮೇಡಮ್, ಅವರು ಸಾಹೇಬ್ರು ಡಿ ಸಿ ಅವ್ರ ಹತ್ರ ಮಾತಾಡಿದ್ದಾರೆ, ಮತ್ತೆ ಎಸ್ ಪಿ ಸರ್ಗೂ ಮಾತಾಡಿದ್ದಾರೆ. ಈಗ ಅವರು ಡಿ ಸಿ ಮತ್ತೆ ಎಸ್ ಪಿ ಬರ್ತಾ ಇದ್ದಾರೆ ಮೇಡಮ್ ಈಗ. ಓಕೆ ಸರ್, ಅಲ್ಲಿ ಹೋಗಿದ್ದ 11 ಜನರು ಕೂಡ ಮೀನುಗಾರರೇ ಆಗಿದ್ರ? ಒಂದೇ ಕುಟುಂಬದವರು ಅಂತ ಕೂಡ ನಾವು ಕೇಳ್ಪಟ್ವಿ. ಒಂದೇ ಕುಟುಂಬ ಅಲ್ಲ ಮೇಡಮ್, ಒಂದು ಕುಟುಂಬದಲ್ಲಿ ತಾಯಿ ಮತ್ತು ಮಗ ಇದ್ದಾರೆ, ಮತ್ತೆಲ್ಲ ಬೇರೆ ಬೇರೆ ಕುಟುಂಬ, ಒಂದೇ ಊರದವರು ಮೇಡಮ್. ಎಲ್ಲರೂ ಕೂಡ ಒಂದೇ ಊರವರು? ಹೌದು ಮೇಡಮ್, ಹೌದು. ಸೊ ಎಸ್ ಸರ್, ಈಗ 10 ಜನರ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ. 10 ಜನ ಅಲ್ಲ ಮೇಡಮ್, 8 ಜನ ಡೆತ್ ಇದ್ದಾರೆ. 2 ಜನ ಅವ್ರನ್ನ ಈಗ ಹಾಸ್ಪಿಟಲೈಸ್ಗೆ ಶಿಫ್ಟ್ ಮಾಡಿದ್ದಾರೆ ಮೇಡಮ್, ಮಣಿಪಾಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಇಬ್ಬರನ್ನ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರುವಂತದ ಸರ್? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಎಸ್ ಸರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗ 8 ಜನರ ಬಾಡಿ ಸಿಕ್ಕಿರುವಂಥದ್ದು, ಇಬ್ಬರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ ಚಿಕಿತ್ಸೆಗಾಗಿ. ಸೊ ಮೀನುಗಾರಿಕೆಗೆ ಅಂತ ತೆರಳಿದ್ದಾರೆ ಒಂದೇ ಊರಿನ 11 ಜನರು, ಅದರಲ್ಲಿ 8 ಜನರ ಬಾಡಿ ಸಿಕ್ಕಿರುವಂಥದ್ದು. ಈ ಅವಘಡ ಅಲ್ಲಿ ನೀರು ಹೆಚ್ಚಾಗಿದ್ದರಿಂದ ಆಗಿದೆ ಅನ್ನೋದಾಗಿ ತಿಳಿಸಿದ್ರು ಸಚಿವರ PA. ನಮ್ಮ ಪ್ರತಿನಿಧಿ ಗಿರೀಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ಸೋಣ. ಗಿರೀಶ್, ಈಗ ಈ ಒಂದು ಘಟನೆ ನಡೆದಿದೆ, ಮಿನಿಸ್ಟರ್ PA ಕೂಡ ನಮ್ಮೊಟ್ಟಿಗೆ ಮಾತಾಡಿದ್ರು, 8 ಜನರ ಬಾಡಿ ಸಿಕ್ಕಿದೆ, ಇನ್ನಿಬ್ಬರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತ. ಸೊ ಎಕ್ಸಾಕ್ಟ್ ಆಗಿ ಅಲ್ಲಿ ಯಾವ ರೀತಿ ಆಯ್ತು? ಮೀನುಗಾರಿಕೆ ಅಂದಮೇಲೆ ಪ್ರತಿನಿತ್ಯ ಕೂಡ ಅವರು ಆ ಸ್ಥಳಕ್ಕೆ ಭೇಟಿ ನೀಡ್ತಾ ಇರ್ತಾರೆ, ದಿನನಿತ್ಯದ ಕೆಲಸ. ಬಟ್ ಇವತ್ತು ಈ ಅವಘಡ ಆಗಿದೆ ಅಂತಂದ್ರೆ ಕಾರಣ ಏನು ಅಂತ? ಹೌದು ಅಮೃತ ವರ್ಷಿಣಿ, ಏನಂತಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರೂರಿನಲ್ಲಿ ನಡೆದಂತ ದುರ್ಘಟನೆ. ಏನಂತಂದ್ರೆ ಮೀನುಗಾರರು ಸಾಮಾನ್ಯವಾಗಿ ಮೀನುಗಾರಿಕೆಗೆ ಹೋಗ್ತಾರೆ. ಈ ಒಂದು ಜೂನ್ ಆರಂಭದ ಸಂದರ್ಭದಲ್ಲಿ ಸಮುದ್ರದಲ್ಲಿ ಏನು ಅಲೆಗಳ ರಭಸ ತುಂಬಾ ಜಾಸ್ತಿ ಆಗಿರುವಂತದ್ದು. ಈ ಸಂದರ್ಭದಲ್ಲಿ 11 ಜನ ಮೀನುಗಾರರು ಕಪ್ಪೆ ಚಿಪ್ಪು ತೆಗೆಯಲು ಎಂದು ಮೀನುಗಾರಿಕೆಗೆ ತೆರಳಿದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿರುವಂತದ್ದು. ಇನ್ನು ಖಚಿತವಾಗಿ 8 ಜನರ ಬಾಡಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಉಳಿದವರ ಬಗ್ಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಖಚಿತವಾಗಿ ಈ ಒಂದು ಅವಘಡಕ್ಕೆ ಏನು ಕಾರಣ ಎನ್ನುವುದು ಇನ್ನು ಮುಂದೆ ತಿಳಿದು ಬರ್ಬೇಕಾಗಿದೆ. ಗಿರೀಶ್, ಈಗ ನೀವೇ ಹೇಳಿದ್ರಿ ಮಳೆ ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಅಲೆಗಳ ರಭಸ ಹೆಚ್ಚಿರುತ್ತೆ, ಹಾಗಾಗಿ ನದಿಯಲ್ಲಿ ನೀರಿನ ಮಟ್ಟ ಕೂಡ ಹೆಚ್ಚಾಗಿರುತ್ತೆ ಅಂತ. ಹೀಗಿದ್ದಾಗ ಮೀನುಗಾರರಿಗೆ ಅಲ್ಲಿ ಈ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ಬೇಕಲ್ವಾ? ಇನ್ಫಾರ್ಮೇಶನ್ ಇದ್ರೂ ಕೂಡ ಮೀನುಗಾರರು ಹೋದ್ರ ಹೇಗೆ? ಈಗಾಗಲೇ ಜಿಲ್ಲಾಡಳಿತದಿಂದ ಮುಂದಿನ 48 ಗಂಟೆಗಳವರೆಗೆ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎನ್ನುವುದಾಗಿ ಮಾಹಿತಿಯನ್ನ ನೀಡಲಾಗಿತ್ತು. ಈ ಕುರಿತಂತೆ ಭಾರತೀಯ ಹವಾಮಾನ ಇಲಾಖೆಯು ಕೂಡ ಮುನ್ಸೂಚನೆಯನ್ನ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ನಿನ್ನೆ ಸೂಚನೆಯನ್ನ ನೀಡಿದ್ದರು. ಆದ್ರೂ ಕೂಡ ಈ ಒಂದು ಅವಘಡ ನಡೆದಿರುವಂತದ್ದು. ಬಹುಶಃ ಮೀನುಗಾರರು ಯಾವುದೇ ರೀತಿ ಮಾಹಿತಿಯನ್ನ ಪಡೆದ್ರೂ ಕೂಡ ಮತ್ತೆ ಮೀನುಗಾರಿಕೆಗೆ ಹೋಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಈಗ ಬರ್ತಾ ಇದೆ. ಅಮೃತವರ್ಷಿಣಿ. ಓಕೆ ಗಿರೀಶ್, ಹಾಗೆ ಲೈನ್ ಅಲ್ಲಿ ಇರಿ, ನಾನು ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ 8 ಜನ ಜಲಸಮಾಧಿಯಾಗಿದ್ದಾರೆ. ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ಜನರ ದುರ್ಮರಣ. 11 ಜನರ ಪೈಕಿ ಒಂದೇ ಕುಟುಂಬದ 8 ಮಂದಿ ಜಲಸಮಾಧಿ. 11 ಜನರ ಪೈಕಿ 8 ಜನರು ಜಲಸಮಾಧಿಯಾಗಿದ್ದಾರೆ. ಮೃತಪಟ್ಟ 8 ಜನ ಭಟ್ಕಳದ ಶಿರಾಲಿ ಮೂಲದವರು. 11 ಜನರು ಒಂದಾಗಿ ಕಪ್ಪೆ ಚಿಪ್ಪನ್ನ ತೆಗೆಯೋಕೆ ಹೋಗಿದ್ರು. ಈ ಬಗ್ಗೆ ಈಗಷ್ಟೇ ನಾವು ಮಾಹಿತಿಯನ್ನ ಕೂಡ ತಿಳ್ಕೊಂಡ್ವಿ. ಮೀನುಗಾರರು ಇವರೆಲ್ಲರೂ ಕೂಡ ಪ್ರತಿನಿತ್ಯ ಮಾಡುವಂತಹ ಕೆಲಸ. ಈ ದಿನ ಎಂದಿನಂತೆ ಒಂದೇ ಊರಿನವರಾದವರು, ಒಂದೇ ಕುಟುಂಬದವರಾದವರು ನದಿಗೆ ಹೋಗಿದ್ದಾರೆ ಕಪ್ಪೆ ಚಿಪ್ಪನ್ನ ತರಬೇಕು ಅಂತ. ಈಗ ಮಳೆಯಾಗ್ತಾ ಇದೆ, ಮುಂಗಾರು ಪೂರ್ವ ಮಳೆ ಹೆಚ್ಚಾಗಿದೆ.
ಸಮುದ್ರದಲ್ಲಿ ಅಲೆಗಳ ಹೊಡೆತ ಕೂಡ ಹೆಚ್ಚಾಗಿರುತ್ತೆ, ಹಾಗಾಗಿ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಸೊ ಈ ವಿಚಾರವಾಗಿ ಆದೇಶ ಇತ್ತು, ಆದರೂ ಕೂಡ ಮೀನುಗಾರರು ನದಿಗೆ ಹೋಗಿದ್ದಾರೆ. ಎಸ್ ಗಿರೀಶ್, ಈಗ ನೀವೇ ಹೇಳಿದ್ರಿ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಈ ವಿಚಾರವಾಗಿ ಒಂದು ಸೂಚನೆಯನ್ನ ಕೂಡ ಹೊರಡಿಸಿತ್ತು, ನದಿಗಳ ಬಳಿ ಹೋಗಬಾರದು, ಮುಂದಿನ ಒಂದಷ್ಟು ಗಂಟೆಗಳ ಕಾಲ ಸೂಚನೆಯನ್ನ ನೀಡಿದ್ರು ಅಂತ. ಬಟ್ ಸ್ಟಿಲ್ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ಕಾವಲಿರೋದೋ ಅಥವಾ ಹೋಗಬೇಡಿ ಅಂತ ತಡೀಲಿಕ್ಕೆ ಯಾರು ಇರೋದಿಲ್ವಾ ಅಂತ? ಇಲ್ಲ, ಆ ರೀತಿಯ ಒಂದು ಸನ್ನಿವೇಶ ಎಲ್ಲಿ ಪ್ರವಾಸಿಗರು ಬರ್ತಾರೋ ಅಂತಹ ಕಡಲ ತೀರಗಳಲ್ಲಿ ಮಾತ್ರ ಲೈಫ್ ಗಾರ್ಡ್ ಗಳನ್ನ ನೇಮಿಸಿರ್ತಾರೆ. ಬಹುಶಃ ಇದು ಈ ಸಂದರ್ಭ ಏನಿದೆ ಇದು ಸಾಂಪ್ರದಾಯಿಕ ಮೀನುಗಾರಿಕೆಯ ಒಂದು ಸಂದರ್ಭ ಆಗಿರೋದ್ರಿಂದ ಈ ಕಪ್ಪೆ ಚಿಪ್ಪು ತೆಗಿಲಿಕ್ಕಾದ್ರೂ ತುಂಬಾ ದೂರ ಆಳ ಸಮುದ್ರಕ್ಕೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ತೀರದಲ್ಲೇ ಸಿಗುವಂತ ಒಂದು ಈ ಕಪ್ಪೆ ಚಿಪ್ಪನ್ನ ಮೀನುಗಾರರು ಸಾಮಾನ್ಯವಾಗಿ ಮಳೆಗಾಲದಲ್ಲೂ ತರ್ತಾರೆ. ಬಹುಶಃ ಇದು ದುರ್ಘಟನೆ ನಡೆದಿರುವ ಹಿನ್ನೆಲೆಯಲ್ಲಿ ಈ ಮೀನುಗಾರರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಗಿರೀಶ್, ಈಗ ಕಪ್ಪೆ ಚಿಪ್ಪು ಆಳದಲ್ಲಿ ಹೋಗಿ ತೆಗೆಯೋ ಅವಶ್ಯಕತೆ ಇರಲ್ಲ, ತೀರದಲ್ಲೇ ತೆಗಿಬಹುದು ಅಂತ ಹೇಳಿದ್ರಿ. ಬಟ್ ಆಳಕ್ಕೆ 11 ಜನ ಒಟ್ಟಿಗೆ ಹೇಗ್ ಹೋದ್ರು? ಒಬ್ರೇನಾದ್ರೂ ನೀರ್ಪಾಲಾಗಿ ಅವ್ರನ್ನ ಕಾಪಾಡ್ಕೊಳ್ಳಿಕ್ಕೆ ಅಂತ ಉಳಿದವ್ರೇನಾದ್ರೂ ನೀರ್ಪಾಲಾದ್ರ? ಹೇಗಾಯ್ತು ಇದು ಎಕ್ಸಾಕ್ಟ್ ಆಗಿ ಘಟನೆ? ನದಿ ಮಧ್ಯೆ ಏನಾದ್ರೂ ಹೋಗಿದ್ರಾ? ಬೋಟ್ ಮಗುಚ್ಕೋತಾ ತೆಪ್ಪ ಏನಾಯ್ತು ಅಂತ? ಹೌದು ಅಮೃತವರ್ಷಿನಿ, ಏನಂತಂದ್ರೆ ಈ ಒಂದು ದುರ್ಘಟನೆಯ ಪ್ರತ್ಯಕ್ಷದರ್ಶಿಗಳು ಈಗಾಗಲೇ ಮಣಿಪಾಲ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿರುವಂತದ್ದು. ಈ ಒಂದು ಘಟನೆಯ ಪ್ರತ್ಯಕ್ಷದರ್ಶಿಗಳು ಯಾರು ಈವರೆಗೂ ಇಲ್ಲದ ಕಾರಣ ಈ ಒಂದು ಘಟನೆಗೆ ಎಕ್ಸಾಕ್ಟ್ ಕಾರಣ ಏನು ಅಂತ ತಿಳಿದು ಬರ್ತಾ ಇಲ್ಲ. ಬಹುಶಃ ಇದು ಅಲೆಗಳ ರಭಸ ಏನು ಹೆಚ್ಚಾಗಿದೆ, ಆ ಹಿನ್ನೆಲೆಯಲ್ಲಿ ದೋಣಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿರೋದ್ರಿಂದ ಈ ಮೀನುಗಾರರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿ ಈ ಘಟನೆಯಲ್ಲಿ ಯಾರು ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಹೋಗಿದ್ದಾರೆ ಅವರನ್ನ ಸಂಪರ್ಕ ಮಾಡಿದ ತಕ್ಷಣ ಈ ಘಟನೆಯಲ್ಲಿ ಏನಾಗಿತ್ತು ಎನ್ನುವ ಒಂದು ಮಾಹಿತಿ ತಿಳಿದು ಬರಬೇಕಾಗಿದೆ. ಓಕೆ ಗಿರೀಶ್, ಇನ್ನು ಆಸ್ಪತ್ರೆಗೆ ಇಬ್ಬರನ್ನ ದಾಖಲಿಸಲಾಗಿದೆ ಅಂತ ಹೇಳ್ತಾ ಇದ್ರು, ಅವರ ಸ್ಥಿತಿ ಹೇಗಿದೆ? ಚೇತರಿಕೆ ಏನಾದ್ರೂ ಕಾಣಿಸ್ಕೊಂಡಿದ್ಯಾ? ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ಯಾ? ಇಲ್ಲ, ಅವರು ಈಗಾಗಲೇ ನಿತ್ರಾಣರಾಗಿರೋದ್ರಿಂದ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿ ಮೊದಲು ಭಟ್ಕಳದ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲದ ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತದ್ದು. ಇನ್ನೇನು ಅವರನ್ನ ಯಾರು ಕೂಡ ಕುಟುಂಬಸ್ಥರು ಸಂಪರ್ಕ ಮಾಡಿಲ್ಲ. ಯಾರು ಪ್ರತ್ಯಕ್ಷದರ್ಶಿಗಳು ಈ ಒಂದು ದುರ್ಘಟನೆಯನ್ನು ನೋಡಿದ್ರು ಅವರು ಈ ಕೂಡಲೇ ಭಟ್ಕಳಕ್ಕೆ ದಾಖಲಿಸಿ ಅಲ್ಲಿಂದ ನೇರವಾಗಿ ಈಗ ಮಣಿಪಾಲ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಓಕೆ ಗಿರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಇನ್ನೂ ಕೂಡ ಯಾರು ಸಿಕ್ಕಿಲ್ಲ. ಇದ್ದಂಥವರು ಈಗ ಆಸ್ಪತ್ರೆ ಪಾಲಾಗಿದ್ದಾರೆ, ಚಿಕಿತ್ಸೆ ನಡೀತಾ ಇದೆ ಅವರಿಗೆ. ಅವರ ಸ್ಥಿತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಏನಂದ್ರೆ ಒಂದೇ ಊರಿನವರು, ಒಂದೇ ಕುಟುಂಬದವರು ಇರ್ತಾರೆ ಅಲ್ಲಿ. ನದಿಗೆ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅಂತ ಹೋಗಿರ್ತಾರೆ. ಸೊ ಜಿಲ್ಲಾಡಳಿತ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿದೆ. ಮಳೆಯಾಗ್ತಾ ಇದೆ, ಒಂದಷ್ಟು ಗಂಟೆಗಳ ಕಾಲ, ಮುಂದಿನ 48 ಗಂಟೆಗಳ ಕಾಲ ನದಿ ಕಡೆ ಸಮುದ್ರದ ತೀರಗಳಲ್ಲಿ ಹೋಗಬಾರದು ಅಂತ. ಬಟ್ ಮೀನುಗಾರರ ಕೆಲಸವೇ ಇದಾಗಿರುತ್ತೆ, ಪ್ರತಿನಿತ್ಯದ ಕೆಲಸ. ಹಾಗಾಗಿ ಎಂದಿನಂತೆ ತೀರದಲ್ಲೇ ಕಪ್ಪೆ ಚಿಪ್ ತೆಗೆಯೋದಲ್ವಾ, ನದಿ ಆಳಕ್ಕೆ ನಾವೇನು ಹೋಗೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪ್ರಾಬಬ್ಲಿ ಹೋಗಿರಬಹುದು ಈ 11 ಜನ. ಆ ಸಂದರ್ಭದಲ್ಲಿ ಏನಾಗಿದೆ, ನದಿ ಮಧ್ಯಕ್ಕೆ ಹೋಗಿದ್ರ ಅಥವಾ ನದಿ ತೀರದಲ್ಲಿ ಏನಾದ್ರೂ ಅವಘಡ ಸಂಭವಿಸಿ ಯಾರಾದ್ರೂ ಒಬ್ಬರು ಸ್ವಲ್ಪ ಮುಂದೆ ಆಳಕ್ಕೋದಾಗ ಅವರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿ ಉಳಿದವರು ಸಿಕ್ಕಾಕೊಂಡದ್ದ ಏನು ಅನ್ನೋದು ಎಕ್ಸಾಕ್ಟ್ ಸನ್ನಿವೇಶ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರಬೇಕಾಗತ್ತೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿರುವಂತವರೇ ಚೇತರಿಸಿಕೊಂಡ ನಂತರದಲ್ಲಿ ತಿಳಿಸಬೇಕಾದಂತಹ ವಿಚಾರ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬೇರೆ ಯಾರು ಪ್ರತ್ಯಕ್ಷದರ್ಶಿಗಳು ಇರಲಿಲ್ಲ. ಕಪ್ಪೆ ಚಿಪ್ಪನ್ನ ತೆಗಿಲಿಕ್ಕೆ ಅಂತ ಹೋದಂತವರಷ್ಟೇ ಜನ ಅಲ್ಲಿದ್ದಂತವರು, ಅವರೆಲ್ಲರೂ ಕೂಡ ನೀರು ಪಾಲಾಗಿದ್ದಾರೆ. ಅದರಲ್ಲಿ ಇಬ್ಬರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಮೀಪದ ಭಟ್ಕಳ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಅಲ್ಲಿಂದ ಮಣಿಪಾಲ್ಗೆ ಶಿಫ್ಟ್ ಮಾಡಲಾಗಿದೆ. ವೆಂಕಟಾಪುರ ಗ್ರಾಮದ ನದಿಯಲ್ಲಿ ಮುಳುಗಿ 8 ಜನ ಸಾವು, ಒಬ್ಬ ಪುರುಷ 7 ಮಹಿಳೆಯರು ಜಲಸಮಾಧಿಯಾಗಿರುವುದು. ಕಪ್ಪೆ ಚಿಪ್ಪು ತೆಗೆಯಲು ಹೋಗಿದ್ದ 14 ಜನರಲ್ಲಿ 8 ಜನರ ದುರ್ಮರಣವಾಗಿದೆ. ವೆಂಕಟಾಪುರ ಗ್ರಾಮದ ನದಿ ಇದು. ಇಲ್ಲಿ ಮುಳುಗಿ 8 ಜನ ಸಾವನ್ನಪ್ಪಿದ್ದಾರೆ. ಒಬ್ಬ ಪುರುಷ 7 ಮಹಿಳೆಯರು ಜಲಸಮಾಧಿಯಾಗಿರುವಂತದ್ದು. 14 ಜನ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅಂತ ಹೋಗಿರ್ತಾರೆ. ಈಗಿರುವಂತಹ ಅಪ್ಡೇಟ್ ಇದು. 14 ಜನ ಹೋಗಿದ್ದಾರೆ ಕಪ್ಪೆ ಚಿಪ್ ತೆಗಿಬೇಕು ಅಂತ. ಅದರಲ್ಲಿ ಒಬ್ಬ ಪುರುಷ, 7 ಜನ ಮಹಿಳೆಯರು ಈಗ ಸಾವನ್ನಪ್ಪಿದ್ದಾರೆ. ಒಟ್ಟು 8 ಜನ ಜಲಸಮಾಧಿಯಾಗಿರುವಂತದ್ದು, 8 ಜನ ಸಾವನ್ನಪ್ಪಿದ್ದಾರೆ. ಉಳಿದವರಲ್ಲಿ ಇಬ್ಬರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದವರ ಶೋಧ ಕಾರ್ಯ ಮುಂದುವರೆದಿದೆ. ವೆಂಕಟಾಪುರ ನದಿಗೆ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅಂತ ಹೋಗಿರ್ತಾರೆ. ದಿನನಿತ್ಯದ ಕೆಲಸ ಅವರಿಗೆ.
ಅದೇ ಒಂದು ಕೆಲಸದಲ್ಲಿ ವೆಂಕಟಾಪುರ ನದಿಗೆ ಹೋಗಿದ್ದಾಗ ಈ ಅವಘಡ ಸಂಭವಿಸಿದೆ. ಸೊ ನದಿ ತೀರದಲ್ಲೇ ಕಪ್ಪೆ ಚಿಪ್ಪನ್ನ ತೆಗೆಯೋ ಕೆಲಸ ಇರುತ್ತೆ. ಹೇಗೆ ಏನು ಸಿಚುವೇಶನ್ ಎಕ್ಸಾಕ್ಟ್ ಆಗಿ ಅಲ್ಲಿ ಏನಾಯ್ತು ಅನ್ನೋದು ಅದರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ವೆಂಕಟಾಪುರ ಗ್ರಾಮದ ನದಿಯಲ್ಲಿ 8 ಜನ ಮುಳುಗಿ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರುವವರಲ್ಲಿ ಒಬ್ಬ ಪುರುಷ, ಇನ್ನುಳಿದ 7 ಜನ ಮಹಿಳೆಯರಾಗಿರ್ತಾರೆ, ಜಲಸಮಾಧಿಯಾಗಿದ್ದಾರೆ. ನದಿಗೆ ಕಪ್ಪೆ ಚಿಪ್ಪನ್ನ ತೆಗಿಬೇಕು ಅಂತ ಒಟ್ಟಿಗೆ 14 ಜನರ ಗುಂಪು ಹೋಗಿರುತ್ತೆ. ಒಂದೇ ಊರಿನವರು, ಹಾಗೆ ಒಂದೇ ಕುಟುಂಬದವರು ಕೂಡ ಸ್ವಲ್ಪ ಜನರು ಇದ್ದಾರೆ ಅದರಲ್ಲಿ ಈಗ 8 ಜನರ ದುರ್ಮರಣವಾಗಿರುವಂತದ್ದು. 2 ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನುಳಿದ 4 ಜನರ ಶೋಧ ಕಾರ್ಯ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.